ನಮಸ್ಕಾರ ಸ್ನೇಹಿತರೆ, ಡಿವಿಜಿ ರೈಲ್ ಫ್ಯಾನ್ಗೆ ಮತ್ತೆ ಸ್ವಾಗತ. ಲೋಕಾಪುರ ಧಾರವಾಡ ರೈಲು ಮಾರ್ಗವು ಬಾಗಲಕೋಟೆ, ರಾಮದುರ್ಗ, ಸವದತ್ತಿ ಮತ್ತು ಧಾರವಾಡ ಪ್ರದೇಶಗಳ ರೈಲು ಸಮಿತಿಗಳು ಹಾಗೂ ಸ್ಥಳೀಯ ಹೋರಾಟಗಾರರಿಂದ ಬಹುಕಾಲದಿಂದಲೂ ಕೇಳಿಬರುತ್ತಿರುವ ಬೇಡಿಕೆಯಾಗಿದೆ. ಲೋಕಾಪುರವನ್ನು ಹೊಸ ರೈಲು ಅಲೈನ್ಮೆಂಟ್ ಮೂಲಕ ಧಾರವಾಡಕ್ಕೆ ಸಂಪರ್ಕಿಸುವುದು ಇದರ ಉದ್ದೇಶ. ಇದರಿಂದ ಪ್ರಯಾಣಿಕರ ಸಂಚಾರ ಸುಗಮವಾಗುವುದು, ಪ್ರಯಾಣದ ದೂರ ಕಡಿಮೆಯಾಗುವುದು ಮತ್ತು ಉತ್ತರ ಕರ್ನಾಟಕದಲ್ಲಿ ಸರಕು ಸಾಗಣೆ ಸುಲಭವಾಗುವುದು. ಪ್ರಸ್ತಾವಿತ ಧಾರವಾಡ ಲೋಕಾಪುರ ಹೊಸ ರೈಲು ಮಾರ್ಗವು ರಾಮದುರ್ಗ ಮತ್ತು ಸವದತ್ತಿ ಮೂಲಕ ಸಾಗುವ ಒಂದು 132 ಕಿಲೋಮೀಟರ್ ಉದ್ದದ ಯೋಜನೆಯಾಗಿದೆ. ಡಿಸೆಂಬರ್ 2025ರ ತನಕದ ಪ್ರಸ್ತುತ ಅಪ್ಡೇಟ್ ಹೀಗಿದೆ. ನೈಋತ್ಯ ರೈಲ್ವೆ ಅಧಿಕಾರಿಗಳೊಂದಿಗೆ ನಡೆದ ಇತ್ತೀಚಿನ ಪರಿಶೀಲನೆಗಳ ಪ್ರಕಾರ ಲೋಕಾಪುರ, ರಾಮದುರ್ಗ, ಸವದತ್ತಿ, ಧಾರವಾಡ ಮಾರ್ಗದ ಪ್ರಾಥಮಿಕ ಸಮೀಕ್ಷೆ ಪೂರ್ಣಗೊಂಡಿದ್ದು, ಅನುಮೋದನೆಗಾಗಿ ರೈಲ್ವೆ ಬೋರ್ಡ್ಗೆ ಪ್ರಸ್ತಾವನೆ ಸಲ್ಲಿಸಲಾಗಿದೆ. ಇದರರ್ಥ ಈ ಯೋಜನೆ ಕೇವಲ ಬೇಡಿಕೆಗಳು ಮತ್ತು ಚರ್ಚೆಗಳ ಹಂತವನ್ನು ಮೀರಿದ್ದು, ಅಧಿಕೃತ ಯೋಜನಾ ಪ್ರಕ್ರಿಯೆಯ ಆರಂಭಿಕ ಹಂತಕ್ಕೆ ಪ್ರವೇಶಿಸಿದೆ. ಆದರೆ ಇನ್ನೂ ಯಾವುದೇ ಪ್ರಮುಖ ನಿರ್ಮಾಣ ಕಾರ್ಯ ಆರಂಭವಾಗಿಲ್ಲ. ಭೂಸ್ವಾಧೀನ ಮತ್ತು ಅಗತ್ಯ ಅನುಮತಿಗಳು ಮುಂದಿನ ಪ್ರಮುಖ ಹಂತಗಳಾಗಿವೆ. ಜಗದೀಶ್ ಶೆಟ್ಟರ್ ಸೇರಿದಂತೆ ಸ್ಥಳೀಯ ಸಂಸದರು ರೈಲ್ವೆ ಅಧಿಕಾರಿಗಳ ಸಭೆಗಳಲ್ಲಿ ಈ ಮಾರ್ಗಕ್ಕಾಗಿ ಸಕ್ರಿಯವಾಗಿ ಒತ್ತಾಯಿಸುತ್ತಿದ್ದು, ಭಕ್ತರು, ಪ್ರವಾಸಿಗರು ಮತ್ತು ಸ್ಥಳೀಯ ಆರ್ಥಿಕತೆಗೆ ದೊರೆಯುವ ಲಾಭಗಳನ್ನು ಉಲ್ಲೇಖಿಸಿದ್ದಾರೆ. ಕರ್ನಾಟಕದಲ್ಲಿನ ಅನೇಕ ಹೊಸ ರೈಲು ಯೋಜನೆಗಳಂತೆ ಭೂಸ್ವಾಧೀನ ಮತ್ತು ರಾಜ್ಯ ಸರ್ಕಾರದ ಸಹಕಾರವೇ ಅತಿದೊಡ್ಡ ಅಡಚಣೆಗಳಾಗಿವೆ. ಇತ್ತೀಚಿನ ರೈಲ್ವೆ ಸಚಿವಾಲಯದ ಹೇಳಿಕೆಯಲ್ಲಿ ಬೆಳಗಾವಿ, ಧಾರವಾಡ ಸೇರಿದಂತೆ ರಾಜ್ಯದ ಹಲವು ರೈಲು ಯೋಜನೆಗಳು ಭೂಸ್ವಾಧೀನ ಮತ್ತು ಅನುಮತಿಗಳ ವಿಳಂಬದಿಂದಾಗಿ ತಡವಾಗುತ್ತಿವೆ ಎಂದು ತಿಳಿಸಲಾಗಿದೆ. ಇದರಿಂದ ಲೋಕಾಪುರ, ಧಾರವಾಡ ಪ್ರಸ್ತಾವನೆಯ ಮೇಲೂ ಪರಿಣಾಮ ಬೀರುತ್ತಿದ್ದು, ಮುಂದಿನ ಪ್ರಗತಿಗೆ ಅಧಿಕೃತ ಸಮೀಕ್ಷೆಗಳು ಮತ್ತು ಅಲೈನ್ಮೆಂಟ್ ಅಂತಿಮೀಕರಣ ಅತ್ಯಂತ ಪ್ರಮುಖ ಹಂತಗಳಾಗಿವೆ. ಈ ಯೋಜನೆ ಏಕೆ ಮಹತ್ವದ್ದಾಗಿದೆ? ಬಾಗಲಕೋಟೆ ಜಿಲ್ಲೆ ಮತ್ತು ಧಾರವಾಡ ಹಬ್ ನಡುವಿನ ಉತ್ತಮ ಸಂಪರ್ಕ. ಪ್ರದೇಶದ ಪ್ರವಾಸೋದ್ಯಮ, ಕೃಷಿ ಮತ್ತು ಕೈಗಾರಿಕೆಗಳಿಗೆ ಆರ್ಥಿಕ ಉತ್ತೇಜನ. ಸಿಮೆಂಟ್, ಕಬ್ಬು ಮತ್ತು ಕೃಷಿ ಉತ್ಪನ್ನಗಳಂತಹ ಸರಕುಗಳ ಸುಲಭ ಸಾಗಣೆ. ಭವಿಷ್ಯದ ಪ್ರಾದೇಶಿಕ ರ್ಯಾಪಿಡ್ ರೈಲು ಅಥವಾ ಎಕ್ಸ್‌ಪ್ರೆಸ್ ಸಂಪರ್ಕಕ್ಕೆ ಬೆಂಬಲ. ಲೋಕಾಪುರ ಈಗಾಗಲೇ ಸರಕು ಸಂಚಾರವನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುತ್ತಿರುವುದರಿಂದ ಪ್ರಯಾಣಿಕ ಮತ್ತು ಸಂಪೂರ್ಣ ಸರಕು ರೈಲು ಸೇವೆಗಳಿಗೆ ಬಲವಾದ ಆಧಾರ ಒದಗುತ್ತದೆ. ಎಲ್ಲಾ ಸಮೀಕ್ಷೆಗಳು ಮತ್ತು ವಿವರವಾದ ಯೋಜನಾ ವರದಿ ಹಂತಗಳು ಪೂರ್ಣಗೊಂಡ ನಂತರ ರೈಲ್ವೆ ಬೋರ್ಡ್ನ ಅಂತಿಮ ಅನುಮೋದನೆ. ಭೂಸ್ವಾಧೀನ ಮತ್ತು ಕಾನೂನುಬದ್ಧ ಅನುಮತಿಗಳು. ಟೆಂಡರಿಂಗ್ ಮತ್ತು ನಿರ್ಮಾಣ ಕಾರ್ಯ ಆರಂಭ. ಗತಿ ಹೆಚ್ಚಾದರೆ ಮುಂದಿನ ಕೆಲವು ವರ್ಷಗಳಲ್ಲಿ ಸಾಧ್ಯತೆ. ಇನ್ನಷ್ಟು ರೈಲು ಮಾಹಿತಿಗಾಗಿ ಡಿವಿಜಿ ರೈಲ್ ಫ್ಯಾನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ.